ವಾಲ್ಮೀಕಿ ನಿಗಮ ಹಗರಣದ ಬಗ್ಗೆ ಇಡಿ ಸ್ಫೋಟಕ ಪ್ರಕಟಣೆ ನೀಡಿದೆ. ಹಣದ ವ್ಯವಹಾರದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟ ಇಡಿ. ನಿಗಮದ ಬರೋಬ್ಬರಿ 89.65 ಕೋಟಿ ಲೂಟಿ ಆಗಿದೆ. ಹೇಗೆ ಬರೋಬ್ಬರಿ 89.65 ಕೋಟಿ ಲೂಟಿ ಆಗಿದೆ. ಇಡಿ ಅಧಿಕೃತ ಅಂಕಿ ಅಂಶವನ್ನ ರಿಲೀಸ್ ಮಾಡಿದೆ. ವಾಲ್ಮೀಕಿ ಹಗರಣ ಸಂಬಂಧ 4 ರಾಜ್ಯಗಳ 23 ಕಡೆ ಇಡಿ ದಾಳಿಯನ್ನ ಮಾಡಿದೆ. 18 ನಕಲಿ ಬ್ಯಾಂಕ್ ಖಾತೆಗಳಿಗೆ ನಿಗಮ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ನಂತರ ಹಲವು ನಕಲಿ ಅಕೌಂಟ್ಗಳಿಗೆ ಕ್ಯಾಶ್ ಆಗಿ ಬದಲಾವಣೆಯಾಗಿದೆ. ಈ ಸಂಬಂಧ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ ಮನೆಯಲ್ಲಿ ದಾಖಲೆ ಪತ್ತೆ ಆಗಿದೆ ಅಂತ ಸ್ಪಷ್ಟಪಡಿಸಿದ ಜಾರಿ ನಿರ್ದೇಶಾಲಯ. ಹಣವನ್ನ ಚುನಾವಣೆಯಲ್ಲಿ ಮದ್ಯ ಖರೀದಿಗೆ ಬಳಕೆ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ಲ್ಯಾಂಬೋರ್ಗಿನಿ ಸೇರಿದಂತೆ ಐಷಾರಾಮಿ ಕಾರುಗಳನ್ನ ಖರೀದಿ ಮಾಡಿದ್ದಾರೆ. ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಜಾರಿ ನಿರ್ದೇಶಾಲಯ ಹೇಳಿದೆ. ಅಧಿಕಾರಿಗಳ ಜೊತೆ ಮಾಜಿ ಸಚಿವ ನಾಗೇಂದ್ರ ಸಂಪರ್ಕದಲ್ಲಿದ್ದ ಬಗ್ಗೆ ಕೂಡ ಮಾಹಿತಿ ದೊರಕಿದೆ. ದದ್ದಲ ನಿವಾಸದಲ್ಲಿ ಅಕ್ರಮ ಹಣ ವರ್ಗಾವಣೆ ಸಂಬಂಧಿಸಿದ ಸಾಕ್ಷ್ಯ ದೊರಕಿದೆ. ಜಾರಿ ನಿರ್ದೇಶಾಲಯದಿಂದ ಅಧಿಕೃತ ಮಾಧ್ಯಮ ಪ್ರಕಟಣೆಯಾಗಿದೆ. ವಾಲ್ಮೀಕಿ ನಿಗಮ ಹಗರಣದ ಚರ್ಚೆ ರಾಜ್ಯಾದ್ಯಂತ ತೀವ್ರವಾಗಿ ಸದ್ದು ಮಾಡ್ತಾ ಇದೆ. ಇದೀಗ ಈ ಕುರಿತಂತೆ ಇಡಿ ಇಂಚಿಂಚಾಗಿ ಒಂದೊಂದು ಅವ್ಯವಹಾರದ ವಿಚಾರವನ್ನ ಬಿಚ್ಚಿಟ್ಟು ಬಿಟ್ಟಿದೆ. ನಿಗಮದಲ್ಲಿ ಬರೋಬ್ಬರಿ 89.65 ಕೋಟಿ ಲೂಟಿ ಆಗಿದೆ. ಹೇಗೆ ಗೊತ್ತಾ? 89.65 ಕೋಟಿಯ ಲೂಟಿ. ಈಗ ಇಡಿ ಈ ಕುರಿತಂತೆ ಅಧಿಕೃತವಾಗಿ ಅಂಕಿ ಅಂಶವನ್ನ ರಿಲೀಸ್ ಮಾಡಿದೆ. ವಾಲ್ಮೀಕಿ ಹಗರಣ ಸಂಬಂಧ 4 ರಾಜ್ಯಗಳ 23 ಕಡೆ ಇಡಿ ದಾಳಿಯನ್ನ ಮಾಡಿದ್ರು. ತೀವ್ರವಾಗಿ ತನಿಖೆ ಆಗ್ತಾ ಇದೆ. ಈ ಪ್ರಕರಣದಲ್ಲಿ 18 ನಕಲಿ ಬ್ಯಾಂಕ್ ಖಾತೆಗಳಿಗೆ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ನಂತರ ಹಲವು ನಕಲಿ ಅಕೌಂಟ್ಗಳಿಗೆ ಕ್ಯಾಶ್ ಆಗಿ ಕೂಡ ಪರಿವರ್ತನೆಯನ್ನ ಆಗಿದೆ. ಈ ಒಂದು ಪ್ರಕರಣದಲ್ಲಿ ಈ ಸಂಬಂಧ ಮಾಜಿ ಸಚಿವ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ ಮನೆಯಲ್ಲಿ ದಾಖಲೆಗಳು ಪತ್ತೆಯಾಗಿಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ತಲೆದಂಡ ಕೂಡ ಆಗಿತ್ತು. ಈಗ ಬಸನಗೌಡ ದದ್ದಲ ಮನೆಯಲ್ಲಿ ದಾಖಲೆಗಳು ಪತ್ತೆಯಾಗಿದೆ ಅಂತ ಇಡಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಹಣವನ್ನ ಚುನಾವಣೆಯಲ್ಲಿ ಮದ್ಯ ಖರೀದಿಗೆ ಬಳಕೆ ಬಗ್ಗೆ ಕೂಡ ಉಲ್ಲೇಖ ಆಗಿಬಿಟ್ಟಿದೆ. ಅಲ್ಲದೆ ಲ್ಯಾಂಬೋರ್ಗಿನಿ ಸೇರಿದಂತೆ ಐಷಾರಾಮಿ ಕಾರುಗಳನ್ನ ಖರೀದಿ ಮಾಡಲಾಗಿದೆಯಂತೆ. ಇನ್ನು ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಇಡಿ ಹೇಳಿಬಿಟ್ಟಿದೆ. ಇನ್ನು ಈ ಅಕ್ರಮ ನಗದು ನಿರ್ವಹಣೆಯಲ್ಲಿ ತೊಡಗಿದ್ದ ಸಹವರ್ತಿಗಳ ಬಗ್ಗೆ ಕೂಡ ಮಾಹಿತಿ ಈಗ ಬಹಿರಂಗವಾಗಿಬಿಟ್ಟಿದೆ. ದದ್ದಲ ನಿವಾಸದಲ್ಲಿ ಅಕ್ರಮ ಹಣ ನಿರ್ವಹಣೆಗೆ ಸಂಬಂಧಿಸಿದ ಪ್ರಮುಖ ಸಾಕ್ಷ್ಯಗಳು ಈಗ ಇಡಿ ಅಧಿಕಾರಿಗಳಿಗೆ ಸಿಕ್ಕಿಬಿಟ್ಟಿದೆ. ಈ ಕುರಿತಂತೆ ಇಡಿ ಅಧಿಕೃತ ಮಾಧ್ಯಮ ಪ್ರಕಟಣೆಯನ್ನ ನೀಡಿದ್ದಾರೆ.